ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಪ್ರಾಜೆಕ್ಟ್ ಮಾಡಿದ್ದೀನಿ, ನೋಡ್ಬೋದು ನೀವು. ಇದೇನಪ್ಪ ಅಂದರೆ ಆಟೋಮೆಟಿಕ್ ಲಿಕ್ವಿಡ್ ಡಿಸ್ಪೆನ್ಸರ್ ಅಂತ ಹೇಳಿ. ಸೊ ಇದು ಯೂಶಲಿ ನೀವು ಎಲ್ಲಿ ನೋಡಿರ್ತೀರಾ ಅಂದರೆ ಮಾಲ್ಸ್ಗಳಲ್ಲಿ ನೋಡಿರ್ತೀರಾ, ಥಿಯೇಟರ್ಸ್ಗಳಲ್ಲಿ ನೋಡಿರ್ತೀರಾ. ಆಟೋಮೆಟಿಕ್ ಆಗಿ ನೀರು ಬರೋ ಥರ ಮಾಡಿರ್ತಾರೆ. ಸೊ ಅದೇ ಮೆಥಡ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ಇದು ಯಾವ ರೀತಿ ಮಾಡೋದು ಹಾಗೂ ಏನೇನು ಯೂಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬನ್ನಿ ಇವಾಗ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನಾನು DC 5 ವೋಲ್ಟ್ ರಿಲೇ ಮಾಡ್ಯೂಲ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು IR ಸೆನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. DC 5 ವೋಲ್ಟ್ ವಾಟರ್ ಪಂಪ್ನ ತಗೊಂಡಿದ್ದೀನಿ. ಆಮೇಲೆ ಒಂದು ವಾಟರ್ ಪೈಪ್ನ ಯೂಸ್ ಮಾಡಿದ್ದೀನಿ. 5 ಕನೆಕ್ಟಿಂಗ್ ವೈರ್ಸ್ ನ ಯೂಸ್ ಮಾಡಿದ್ದೀನಿ. ಆಮೇಲೆ ಒಂದು 3.7 ವೋಲ್ಟ್ ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿದ್ದೀನಿ ನಾನು. ಆಮೇಲೆ ಒಂದು ಕಂಟೈನರ್ ನ ಯೂಸ್ ಮಾಡಿದ್ದೀನಿ. ಇವಾಗ ಕನೆಕ್ಷನ್ಸ್ ನ ಸ್ಟಾರ್ಟ್ ಮಾಡೋಣ. ಗೈಸ್, ನೀವು ಇಲ್ಲಿ ನೋಡಬಹುದು, ನಾನು ಒಂದು DC 5 ವೋಲ್ಟ್ ರಿಲೇ ಮಾಡ್ಯೂಲ್ ನ ತಗೊಂಡಿದ್ದೀನಿ. ಆಮೇಲೆ IR ಸೆನ್ಸರ್ ನ ತಗೊಂಡಿದ್ದೀನಿ. ಇವಾಗ ಫಸ್ಟ್ ಇವೆರಡಕ್ಕೆ ನಾವು ಕನೆಕ್ಷನ್ ನ ಕೊಡೋಣ. ಇವಾಗ ನೋಡಬಹುದು, DC 5 ವೋಲ್ಟ್ ರಿಲೇ ಮಾಡ್ಯೂಲ್ ಅಲ್ಲಿ ಒಂದ್ ಸ್ವಲ್ಪ ಪಿನ್ ನೇಮ್ ಗಳು ಬರ್ದಿದ್ದಾರೆ. ಇಲ್ಲಿ ಇನ್ನಿದೆ, ಗ್ರೌಂಡ್ ಇದೆ, VCC ಇದೆ. ಸೊ ಅದನ್ನ ನಾವು ಒಂದು ಪೇಜ್ ಅಲ್ಲಿ ಬರ್ಕೊಳ್ಳೋಣ. ಗ್ರೌಂಡ್ VCC ಇಲ್ಲಿ ನೋಡ್ಬೋದು. ಇವಾಗ ನಾನು ಈ ತರ ಬರ್ಕೊಂಡಿದ್ದೀನಿ. ಸೊ ಇವಾಗ IR ಸೆನ್ಸರ್ ನ ತಗೊಳ್ಳೋಣ. ಗೈಸ್, ಇವಾಗ DC 5 ವೋಲ್ಟ್ ರಿಲೇ ಮಾಡ್ಯೂಲ್ ಇದೆಯಲ್ಲ, ಸೊ ಇಲ್ಲಿ ಕನೆಕ್ಟರ್ ಇದೆಯಲ್ಲ, ಸೊ ಅದನ್ನ ಈ ತರ ಬೆಂಡ್ ಮಾಡ್ಕೊಂತೀನಿ ನಾನು. ಅವಾಗ ಸಾಲ್ಡ್ರಿಂಗ್ ಮಾಡಕ್ ಈಸಿ ಆಗುತ್ತೆ. ಸೊ ಹಿಂಗ್ ಬೆಂಡ್ ಮಾಡಿದಾಗ ನಾನು ಯಾಕೆ ಈ ತರ ಬರ್ಕೊಂಡಿದ್ದೀನಿ ಅಂದ್ರೆ, ಬೆಂಡ್ ಮಾಡಿದಾಗ ಈ ತರ ನಂಬರ್ಸ್ ಗಳು ಕಾಣಿಸಲ್ಲ. ಸೊ ಅದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಈ ತರ ಬೆಂಡ್ ಮಾಡ್ಕೊಂಡಿದ್ದೀನಿ. ಗೈಸ್, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ವೈರ್ ನ ತಗೊಂಡಿದ್ದೀನಿ. ಸೊ ಇಲ್ಲಿ ಇನ್ನಂತ ಇದೆ ನೋಡಿ, ಇನ್ನು. ಸೊ ಅಲ್ಲಿಗೆ ಒಂದು ವೈರ್ ನ ಕನೆಕ್ಟ್ ಮಾಡ್ತೀನಿ ನಾನು. ನೋಡ್ಬೋದು, ಇವಾಗ ಕನೆಕ್ಟ್ ಮಾಡಿದ್ದೀನಿ ಇನ್ನಿಗೆ ಒಂದು ವೈರ್ ನ. ಸೊ ಆಮೇಲೆ ಇನ್ನೊಂದು ವೈರ್ ನ ತಗೊಂತೀನಿ ನಾನು. ಇನ್ನೊಂದು ವೈರ್ ನ ತಗೊಂಡು ಗ್ರೌಂಡಿಗೆ ಒಂದು ವೈರ್ ಕನೆಕ್ಟ್ ಮಾಡ್ತೀನಿ ನಾನು. ನೋಡ್ಬೋದು, ಗ್ರೌಂಡಿಗೆ ಒಂದು ವೈರ್ ನ ಕನೆಕ್ಟ್ ಮಾಡಿದೀನಿ. ಸೊ ನೆಕ್ಸ್ಟ್ ಇವಾಗ ಇರೋದು VCC ಗೆ ಒಂದು ವೈರ್ ನ ಕನೆಕ್ಟ್ ಮಾಡೋಣ. ಇವಾಗ ನೋಡ್ಬೋದು, ಇವಾಗ ಮೂರಕ್ಕೂ ವೈರ್ಗಳನ್ನ ಕನೆಕ್ಟ್ ಮಾಡಿದೀನಿ ನಾನು. ಇಲ್ಲಿ 3 ವೈರ್ ಇದೆ. ಇನ್ನಿಗೆ ಒಂದಿದೆ, ಗ್ರೌಂಡಿಗೆ ಒಂದಿದೆ, VCC ಗೆ ಒಂದಿದೆ. ಸೊ ಇವಾಗ ಗೈಸ್, ಇವಾಗ ಈ ಕನೆಕ್ಷನ್ಸ್ ಎಲ್ಲ ಆದ್ಮೇಲೆ ನೋಡ್ಬೋದು ನೀವು, ಇವಾಗ ಇನ್ನು ವೈರ್ ಇದೆ. ಇಲ್ಲಿ ಇನ್ನು ವೈರ್ ನ ತಗೊಂಡು IR ಸೆನ್ಸರ್ ಇದೆ ನೋಡಿ, ಇಲ್ಲಿ ಪ್ಲಸ್ ಔಟ್ ಇದೆ, ಗ್ರೌಂಡ್ ಇದೆ, VCC ಅಂತ ಇದೆ. ಸೊ ನಾನು ಇಲ್ಲಿ ಪ್ಲಸ್ ಔಟ್ ಗೆ ಕೊಡ್ತೀನಿ ನಾನು. ಪ್ಲಸ್ ಔಟ್ ಗೆ ಕನೆಕ್ಟ್ ಮಾಡ್ತೀನಿ ನಾನು. ನೋಡ್ಬೋದು, ಇವಾಗ ಇನ್ನೂ ತಗೊಂಡೋಗಿ ನಾನು IR ಸೆನ್ಸರ್ ಅಲ್ಲಿರೋ ಪ್ಲಸ್ ಔಟ್ ಗೆ ಕನೆಕ್ಟ್ ಮಾಡಿದೀನಿ. ನೆಕ್ಸ್ಟ್ ಗ್ರೌಂಡ್ ಇದೆ ನೋಡಿ, ಗ್ರೌಂಡ್ ವೈರ್ ನ ನಾನು ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀನಿ. ಗೈಸ್, ಈ ಸರ್ಕ್ಯೂಟ್ ಡಯಾಗ್ರಾಮ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಬಹುದು ನೀವು. ಆಮೇಲೆ ನೆಕ್ಸ್ಟ್ VCC ಅಂತ ಇದೆ ನೋಡಿ, VCC ನ ನಾನು IR ಸೆನ್ಸರ್ ಅಲ್ಲಿರೋ VCC ಕನೆಕ್ಟ್ ಮಾಡ್ತೀನಿ ನಾನು. ನೋಡ್ಬೋದು, ಇವಾಗ ಕನೆಕ್ಷನ್ಸ್ ಎಲ್ಲ ಆಗಿದೆ. ಗೈಸ್, ಇವಾಗ ಇಷ್ಟು ಕನೆಕ್ಷನ್ಸ್ ಆದ್ಮೇಲೆ ನೋಡ್ಬೋದು, ಇಲ್ಲಿ VCC ಅಂತ ಇದೆ, ಅಲ್ಲಿಗೂ ಒಂದು ವೈರ್ ನ ಕನೆಕ್ಟ್ ಮಾಡ್ತೀನಿ ನಾನು. ನೋಡ್ಬೋದು, ಇವಾಗ VCC ಗೆ ಒಂದು ವೈರ್ ನ ಕನೆಕ್ಟ್ ಮಾಡಿದೀನಿ. ಇದು ಇನ್ನಿದೆ, ಗ್ರೌಂಡ್ ಇದೆ, ಇದು VCC ಬರುತ್ತೆ. VCC ಗೆ ನಾನು ಒಂದು ವೈರ್ ನ ಕನೆಕ್ಟ್ ಮಾಡಿದೀನಿ. ವೈರ್ ನ ಕನೆಕ್ಟ್ ಮಾಡಾದ್ಮೇಲೆ ಇವಾಗ ಒಂದು ಬ್ಯಾಟ್ರಿ ತಗೊಂತೀನಿ ನಾನು. ಬ್ಯಾಟ್ರಿಲಿ ಪಾಸಿಟಿವ್ ವೈರ್ ಇದೆ ನೋಡಿ. ಬ್ಯಾಟ್ರಿಲಿ 2 ಟರ್ಮಿನಲ್ ಇರುತ್ತೆ, ಒಂದು ಪಾಸಿಟಿವ್, ನೆಗೆಟಿವ್. ನಾನು ಪಾಸಿಟಿವ್ ಟರ್ಮಿನಲ್ ನ VCC ಕನೆಕ್ಟ್ ಮಾಡ್ತೀನಿ. ಸೊ ಇವಾಗ VCC ಕನೆಕ್ಟ್ ಮಾಡಾದ್ಮೇಲೆ ಇಲ್ಲಿದೆ ನೋಡಿ, ಇಲ್ಲಿ 3 ಕನೆಕ್ಟರ್ ಇದೆ, ಸ್ಕ್ರೂ ಹಾಕ್ಬಿಟ್ಟು ಕನೆಕ್ಟ್ ಮಾಡಿದ್ದಾರೆ. ಸೊ ಅದನ್ನ ನಾನು ಕಾಮುಗೆ ಕನೆಕ್ಟ್ ಮಾಡ್ತೀನಿ. ಗೈಸ್, ಇವಾಗ ಇಷ್ಟು ಕನೆಕ್ಷನ್ಸ್ ಆದ್ಮೇಲೆ ಇವಾಗ ಒಂದು ಬ್ಲಾಕ್ ಕಲರ್ ವೈರ್ ನ ತಗೊಂಡು, ಇಲ್ಲಿ ಗ್ರೌಂಡ್ ಇದೆ ನೋಡಿ, DC 5 ವೋಲ್ಟ್ ರಿಲೇ ಮಾಡ್ಯೂಲ್ ಅಲ್ಲಿ ಗ್ರೌಂಡ್. ನಾನು ಗ್ರೌಂಡಿಗೆ ಒಂದು ವೈರ್ ನ ಕನೆಕ್ಟ್ ಮಾಡ್ತೀನಿ. ನೋಡ್ಬೋದು, ಇವಾಗ ಒಂದು ಗ್ರೌಂಡಿಗೆ ಒಂದು ವೈರ್ ನ ಕನೆಕ್ಟ್ ಮಾಡಿದೀನಿ. ನೋಡ್ಬೋದು ನೀವು, ಗ್ರೌಂಡಿಗೆ ಒಂದು ವೈರ್ ನ ಕನೆಕ್ಟ್ ಮಾಡಿದೀನಿ. ಸೊ ಇವಾಗ ಈ ಗ್ರೌಂಡ್ ವೈರ್ ಇದೆಯಲ್ಲ, ಅದನ್ನ ಇಲ್ಲಿ ಬ್ಯಾಟ್ರಿ ಇದೆಯಲ್ಲ, ಬ್ಯಾಟ್ರಿ ನೆಗೆಟಿವ್ ಕೊಡಿ. ನೋಡಿ, ಇವಾಗ DC 5 ವೋಲ್ಟ್ ರಿಲೇ ಮಾಡ್ಯೂಲ್ ಆನ್ ಆಗಿದೆ, IR ಸೆನ್ಸರ್ ಆನ್ ಆಗಿದೆ. ಇವಾಗ ಒಂದ್ಸಾರಿ ವರ್ಕ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ಲೈಟ್ ಆನ್ ಆಫ್ ಆಗ್ತಿದೆ, ಹಾಗೆ ರಿಲೇನು ವರ್ಕ್ ಆಗ್ತಿದೆ. ಗೈಸ್, ಇವಾಗ ಅಷ್ಟು ಕನೆಕ್ಷನ್ಸ್ ಎಲ್ಲ ಆದ್ಮೇಲೆ ನಾನು ಒಂದು DC 5 ವೋಲ್ಟ್ ವಾಟರ್ ಪಂಪ್ ನ ತಗೊಂಡಿದ್ದೀನಿ. ಆಮೇಲೆ ಒಂದು ಕಂಟೈನರ್ ನ ತಗೊಂಡಿದ್ದೀನಿ. ಸೊ ಕಂಟೈನರ್ ಗೆ ಇವಾಗ ಒಂದು ಹೋಲ್ ಮಾಡ್ಕೊಳ್ಳೋಣ ನಾವು. ನೋಡ್ಬೋದು, ನಾನು ಇಲ್ಲೊಂದು ವಾಲ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ವಾಟರ್ ಪಂಪ್ ನ ಇದ್ರ ಒಳಗಡೆ ಹಾಕೋಣ. ಅದಕ್ಕಿಂತ ಮುಂಚೆ ಪೈಪ್ ಹಾಕ್ಬಿಟ್ಟು ಬಿಡೋಣ ನಾವು ಒಳಗಡೆ. ಮತ್ತೆ ಅದು ಪೈಪ್ ಈಚ್ ಕಡೆಗೆ ಬರಕ್ಕೆ ಒಂದು ವಾಲ್ ಮಾಡ್ಕೊಳ್ಳೋಣ ನಾವು. ಗೈಸ್, ಇವಾಗ ನೋಡ್ಬೋದು, ಇಲ್ಲಿ ವಾಲ್ ಮಾಡ್ಕೊಂಡಿದ್ದೀನಿ ನಾನು. ಇದು ಈಚ್ ಕಡೆಗೆ ವೈರ್ ಈಚ್ ಕಡೆಗೆ ಬರೋ ತರ ಒಂದು ವಾಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಪೈಪ್ ಒಳಗಡೆ ಹೋಗಕ್ಕೆ ಅಂತ ಒಂದು ವಾಲ್ ಮಾಡ್ಕೊಂಡಿದ್ದೀನಿ.
ನೋಡ್ಬೋದು ಇವಾಗ ಪೈಪ್ ಒಳಗಡೆ ಹೋಗಿದೆ. ಸೊ ಇದನ್ನ ಇಲ್ಲಿ ವಾಟರ್ ಪಂಪ್ ಇದೆಯಲ್ಲ ಅಲ್ಲಿಗೆ ಈ ತರ ಕನೆಕ್ಟ್ ಮಾಡ್ತೀನಿ. ಇದನ್ನ ನೋಡ್ಬೋದು ಇವಾಗ ಈ ತರ ಕನೆಕ್ಟ್ ಮಾಡಿದೀನಿ. ಈ ವೈರ್ ನ ಈಚ್ ಕಡೆ ಬಿಡ್ಕೊಳ್ಳೋಣ, ಯಾಕಂದ್ರೆ ಪವರ್ ಸಪ್ಲೈ ಕೊಡ್ಬೇಕಲ್ಲ. ಸೊ ಅದಕ್ಕೆ ಇನ್ನು ನೋಡ್ಬೋದು ಗೈಸ್, ಇವಾಗ ನಾನು ಈ ತರ ಮಾಡ್ಕೊಂಡಿದೀನಿ. ಸೊ ಪೈಪ್ ಇಷ್ಟುದ್ದ ಬಂದಿದೆ, ಅದನ್ನ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಗೈಸ್. ಇವಾಗ ಇಷ್ಟೆಲ್ಲ ಕನೆಕ್ಷನ್ಸ್ ಆದ್ಮೇಲೆ ಇವಾಗ ಏರ್ ಸೆನ್ಸರ್ ಇದೆಯಲ್ಲ, ಏರ್ ಸೆನ್ಸರ್ ನಾನು ಇಲ್ಲಿ ನೋಡಿ ಬಾಕ್ಸ್ ಇಲ್ಲಿ ಮಧ್ಯೆ ಕಂಡ್ಸ್ಕೊಂತೀನಿ ನಾನು, ಪೈಪ್ ಕರೆಕ್ಟ್ ಆಗಿ ಕೆಳಗಡೆನೆ. ಸೊ ಇಲ್ಲಿ 2 LED ಇದೆಯಲ್ಲ ಫೋಟೋ ಡಯೋಡ್, ಸೊ ಅದನ್ನ ಹಿಂಗ್ ಮೇಳಗಡೆ ಎತ್ತೋಣ ಗೈಸ್. ಇವಾಗ ನಾನು ಏರ್ ಸೆನ್ಸರ್ ನ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದೀನಿ. ನೋಡ್ಬೋದು ಈಗ ಕರೆಕ್ಟ್ ಆಗಿ ಪೈಪ್ ಕೆಳಗಡೆ ನಾನು ಪೇಸ್ಟ್ ಮಾಡ್ಕೊಂಡಿದೀನಿ ಗೈಸ್. ನೀವು ಇಲ್ಲಿ ನೋಡ್ಬೋದು 5 ವೋಲ್ಟ್ DC ವಾಟರ್ ಪಂಪ್ ಅಲ್ಲಿ ಇಲ್ಲಿ ರೆಡ್ ಕಲರ್ ವೈರ್ ಇದೆ, ನೋಡ್ಬೋದು ನೀವು ಇಲ್ಲಿ. ಸೊ ಈ ರೆಡ್ ಕಲರ್ ವೈರ್ ನ ರಿಲೇ ಹತ್ರ ಇಲ್ಲಿದೆ ನೋಡಿ, ಇಲ್ಲಿ ಒಂದ್ ಸೈಡ್ ಖಾಲಿ ಇದೆ ನೋಡಿ. ಸೊ ಇಲ್ಲಿಗೆ ನಾನು ಕನೆಕ್ಟ್ ಮಾಡ್ತೀನಿ. ನೋಡ್ಬೋದು ಇಲ್ಲಿಗೆ ನಾನು ಕನೆಕ್ಟ್ ಮಾಡ್ತೀನಿ ಗೈಸ್. ನೋಡ್ಬೋದು ಇವಾಗ ಕನೆಕ್ಟ್ ಆಗಿದೆ. ರಿಲೇ ಮಾಡ್ಯೂಲ್ ನಾನು ಇಲ್ಲಿ ಕನೆಕ್ಟ್ ಮಾಡ್ಕೊಂತೀನಿ. ಇದನ್ನ ನಾವೆಲ್ಲರೂ ಕನೆಕ್ಟ್ ಮಾಡಬಹುದು ನೋಡಿ, ಎಲ್ಲರೂ ಕನೆಕ್ಟ್ ಮಾಡಬಹುದು. ಇಲ್ಲೇ ಚೆನ್ನಾಗಿದೆ ಸ್ಪೇಸ್, ಸೊ ನಾನು ಇಲ್ಲೇ ಕನೆಕ್ಟ್ ಮಾಡ್ಕೊಂತೀನಿ ರಿಲೇ ಮಾಡ್ಯೂಲ್ ನ ಗೈಸ್. ನೀವು ಇಲ್ಲಿ ನೋಡ್ಬೋದು ನಾನು ರಿಲೇನ ಇಲ್ಲಿ ಫಿಕ್ಸ್ ಮಾಡಿದೀನಿ. ಸೊ ನೆಕ್ಸ್ಟ್ ಬ್ಯಾಟ್ರಿನ ಇದ್ರ ಪಕ್ಕದಲ್ಲೇ ನಾನು ಫಿಕ್ಸ್ ಮಾಡ್ಕೊಂತೀನಿ. ಇಲ್ಲಿ ಏನಂದ್ರೆ ನೀವು ವೈರ್ ನ ಜಾಸ್ತಿ ಟೈಟ್ ಆಗಿ ಫಿಕ್ಸ್ ಮಾಡಬೇಡಿ. ಸೊ ಕ್ಯಾಪ್ ನ ತೆಗಿಯಕ್ಕಾಗಲ್ಲ, ವೈರ್ ಎಲ್ಲ ಒಂದ್ ಸ್ವಲ್ಪ ಲೂಸ್ ಬಿಟ್ಟಿರಿ ನೋಡಿ. ಇಲ್ಲಿ ಒಳಗಡೆನು ಒಂದ್ ಸ್ವಲ್ಪ ವೈರ್ ಎಲ್ಲ ನಾನು ಜಾಸ್ತಿ ಬಿಟ್ಟಿದ್ದೀನಿ. ಪೈಪುನು ಅಷ್ಟೇ ಒಂದ್ ಸ್ವಲ್ಪ ತೆಗ್ದು ನೀರ್ ಹಾಕಕ್ಕೆ ಒಂದ್ ಸ್ವಲ್ಪ ಸ್ಪೇಸ್ ಬಿಡಿ ಗೈಸ್. ಇವಾಗ ಬ್ಯಾಟ್ರಿನೂ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ವೈರ್ ಇದೆ ನೋಡಿ, ಇಲ್ಲಿ ರಿಲೇ ಮಾಡ್ಯೂಲ್ದು ಗ್ರೌಂಡ್ ಮತ್ತೆ ಬ್ಯಾಟ್ರಿದು ಗ್ರೌಂಡ್. ಸೊ ಇವೆರಡಕ್ಕೆ ನಾನು ಒಂದು ಸ್ವಿಚ್ ನ ಕನೆಕ್ಟ್ ಮಾಡ್ತೀನಿ, ಯಾಕಂದ್ರೆ ಬ್ಯಾಟ್ರಿ ಪವರ್ ಲಾಸ್ ಆಗ್ತಾ ಇರುತ್ತೆ. ಸೊ ಈ ತರದೊಂದು ಸ್ಮಾಲ್ ಸ್ವಿಚ್ ನ ತಗೊಂಡು ಫಿಕ್ಸ್ ಮಾಡ್ತೀನಿ ನಾನು. ನೋಡಬಹುದು ಗೈಸ್, ನಾನು ಸ್ವಿಚ್ ನ ಈ ಕಡೆ ಸೈಡ್ ಅಲ್ಲಿ ನಾನು ಫಿಕ್ಸ್ ಮಾಡಿದೀನಿ. ಸೊ ಈ ಕಡೆ ಕೆಳಗಡೆನೂ ಅದು ಅಟ್ಯಾಚ್ ಆಗಿಲ್ಲ, ನೋಡಬಹುದು ಕೆಳಗಡೆನೂ ಅಟ್ಯಾಚ್ ಆಗಿಲ್ಲ, ಗ್ಯಾಪ್ ಇದೆ. ಕ್ಯಾಪ್ ನ ತೆಗಿಯೋ ತರ ಹಾಕಿದೀನಿ ನಾನು. ನೆಕ್ಸ್ಟ್ ಇಲ್ಲಿ ಒಂದು ರಿಲೇ ಮಾಡ್ಯೂಲ್ ಅಲ್ಲಿ ಗ್ರೌಂಡ್ ವೈರ್ ಇದೆ ನೋಡಿ, ಬ್ಲಾಕ್ ಕಲರ್. ಸೊ ಅದನ್ನ ಇಲ್ಲೊಂದು ವೈರ್ ಗೆ ಫಿಕ್ಸ್ ಮಾಡ್ತೀನಿ ನಾನು. ನೋಡಬಹುದು ಗೈಸ್, ಜಾಯಿಂಟ್ ಮಾಡಿದೀನಿ ಇವಾಗ. ನೆಕ್ಸ್ಟ್ ಬ್ಯಾಟ್ರಿದು ಒಂದು ವೈರ್ ಇದೆ, ನೆಗೆಟಿವ್ ವೈರ್. ಸೊ ಅದನ್ನ ನಾನು ಇಲ್ಲಿ ಫಿಕ್ಸ್ ಮಾಡ್ತೀನಿ. ಇದಕ್ಕೆ ಇನ್ನೊಂದ್ ಸೈಡ್ ಸ್ವಿಚ್ ವೈರ್ ಇದೆ ನೋಡಿ, ಅಲ್ಲಿಗೆ ನಾನು ಜಾಯಿಂಟ್ ಮಾಡ್ತೀನಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಅಲ್ಲಿ ಹಾಕಿ ಗೈಸ್, ನಾನು ನೋಟ್ ಡೌನ್ ಮಾಡ್ಕೊಂತೀನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿ ಆನ್ ಅಂಡ್ ಆಫ್ ಮಾಡ್ಕೋಬಹುದು. ಇವಾಗ ಇಲ್ಲಿ ಏನಾದ್ರು ಸೆನ್ಸಾರ್ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ ರಿಲೇ ಮಾಡ್ಯೂಲ್ ಅಲ್ಲಿ. ಆಮೇಲೆ ಇಲ್ಲಿ ಐಆರ್ ಸೆನ್ಸರ್ ಅಲ್ಲೂ ಅಷ್ಟೇ ಒಂದು ಲೈಟ್ ಬರುತ್ತೆ, ನೋಡ್ಬೋದು. ಇವಾಗ ಇದೊಂದು ಸ್ವಿಚ್ ನ ಆಫ್ ಮಾಡ್ಬಿಡೋಣ ಗೈಸ್. ಇವಾಗ ನೀವು ನೋಡ್ಬೋದು 5 ವೋಲ್ಟ್ DC ವಾಟರ್ ಪಂಪ್ ಒಂದು ವೈರ್ ಇದೆ, ಬ್ಲಾಕ್ ಕಲರ್ ವೈರ್. ಅದನ್ನ ಇಲ್ಲಿದೆ ನೋಡಿ, ಬ್ಯಾಟ್ರಿದು ವೈರ್ ಹೋಗಿದೆ ನೋಡಿ ಸ್ವಿಚ್ ಗೆ, ನೆಗೆಟಿವ್ ಟರ್ಮಿನಲ್ ಸ್ವಿಚ್ ಹೋಗಿದೆ ನೋಡಿ. ಅಂತ ನೀವು 5 ವೋಲ್ಟ್ ರಿಲೇ ಮಾಡ್ಯೂಲ್ ಅಲ್ಲಿ ಇದೆ ಗ್ರೌಂಡ್, ಅದಕ್ಕೆ ನೀವು ಕನೆಕ್ಟ್ ಮಾಡ್ಬೇಡಿ. ಸೊ ಇಲ್ಲಿದೆ ನೋಡಿ, ಬ್ಯಾಟ್ರಿಯಿಂದ ಇಲ್ಲಿ ಹೋಗಿದೆ ನೋಡಿ ಸ್ವಿಚ್ ಗೆ ಡೈರೆಕ್ಟ್. ಸೊ ಅದನ್ನ ವಾಟರ್ ಪಂಪ್ ಗೆ ಕನೆಕ್ಟ್ ಮಾಡಿ, ಆ ವೈರ್ ನ ಈ ವೈರ್ ಗೆ. ನೋಡ್ಬೋದು ಗೈಸ್, ನಾನು ಇವಾಗ ಕನೆಕ್ಟ್ ಮಾಡಿದೀನಿ ನೋಡಿ. ಇವಾಗ ಮೋಟರ್ ಓಡ್ತಿರೋ ಸೌಂಡ್ ಕೇಳಿಸುತ್ತೆ ನಿಮ್ಗೆ. ನೆಕ್ಸ್ಟ್ ಇದು ಕಲರ್ ಶಾಲ್ಡ್ರಿಂಗ್ ಮಾಡ್ಕೊಂತೀನಿ ನಾನು ಗೈಸ್. ಬನ್ನಿ ಇವಾಗ ಇದಕ್ಕೆ ನೀರ್ ಹಾಕ್ಬಿಟ್ಟು ಟೆಸ್ಟ್ ಮಾಡೋಣ, ಹೆಂಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಗೈಸ್. ಇವಾಗ ನೋಡ್ಬೋದು ನಾನು ಈ ತರ ಎಲ್ಲ ಕನೆಕ್ಷನ್ ಕೊಟ್ಟಿದ್ದೀನಿ, ಆಮೇಲೆ ಇದು ಒಳಗಡೆ ನೀರೆಲ್ಲ ತುಂಬಿಸಿದೀನಿ. ಇವಾಗ ಬನ್ನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ಇವಾಗ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ ಬನ್ನಿ. ನೋಡಿ ಗೈಸ್, ಚೆನ್ನಾಗಿ ವರ್ಕ್ ಆಗ್ತಿದೆ. ಈ ಒಂದು ಪ್ರಾಜೆಕ್ಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.